ಎಷ್ಟು ಸಲ ಹೇಳ್ಬೇಕು ನಿನಗೆ ಏನಂತ ಹಾಡು ಹಾಡಬೇಡ ಮನೇಲಿ ಅಂತ. ಯಪ್ಪ ಇದು ಹುಟ್ಟು ಗುಣ, ಈ ಹುಟ್ಟು ಗುಣ ಸುಟ್ಟರು ಹೋಗುದು. ಅದೋಗ್ಲಿ ಹೋಗತ್ತಲ್ಲ ಬಂತ ಬಂದಂಗ ಆಟೈತ. ಮುಂಜಾನೆ ಹೋಗಿದ್ದಿಲ್ಲ ಕೆಲಸ ಮಾಡಾಗಿದ್ದು. ಏನೋ ಮಾಡ್ತಾ ಇದೀಯಾ? ಹಿಂದೆ ಹಸಿ ಆತ ನೋಡಪ್ಪ. ಮತ್ ಏನ ಬಂತ ನಂದ್ರಲ್ಲ. ಬಸ್ ಬಂತ ಅಂತ ಕೇಳಿದೆ. ಬಸ್ ಬಸ್ ಬಂತ್ರಿ, ಬೀಗರು ಬಂದು ಬಂದ್ರ. ಅದು ಒಂದು ವಿಷಾದಕರವಾದ ಸಂಗತಿ ಇದೆ. ಏನೇ ಅವರ ಬರ್ಲಿಲ್ಲ. ಅವ್ರು ಬರ್ಲಿಲ್ವಾ? ಮತ್ತೆ ಯಾರು ಬಂದ್ರು? ಅವ್ರಪ್ಪ ಬಂದನ್ರಿ. ಯಾಕೆ ಬಂದ ಇಲ್ಲಿಗೆ? ನಾನು ಅದನ್ನ ಕೇಳಿದ್ರಿ. ಇದ ಸಿಟ್ಟಾಗ ನಾನು ಕೇಳಿದ್ರಿ, ನೀನ್ ಯಾಕೆ ಬರಕ್ ಹೋದ್ರಿ? ನಿಮ್ಗೆ ಏನಿತ್ತು ಇವತ್ತು ಕೆಲಸ? ಇವತ್ತು ಏನಿತ್ತು? ಅವಾರ್ಡ್ ಇತ್ತು ಪ್ರೋಗ್ರಾಮ್, ನೀವ್ ಯಾಕೆ ಬಂದ್ರಿ ಅಂತ ಕೇಳಿದೆ ನಾನು. ಅವರು ಪಾಪ ದುಃಖದಾಗ ಹೇಳಿದ್ರು, ಇಲ್ಲಪ್ಪ ನಿಮ್ಮ ಅವ್ನು ಕರ್ಕೊಂಡ್ ಬರಾಕತ್ತಿದ್ದೆ, ಆದ್ರೆ ವಿಧಿ ಆಟ ಒಂದು ಎರಡು ಪಕ್ಷಲ ಇನ್ನೇನ್ ದಾಟಬೇಕು, ಸಟ್ನ ತೆರೆ ಮೇಲೆ ನೀರು ಹಾಕೊಂಡ್ಬಿಟ್ರ. ಈಗ 5 ದಿವಸ ಬರೋಂಗಿಲ್ಲ. ಮೇಲಾಗಿ ಇವತ್ತೇನ ದಿವಸ ಚಲೋ ಐತಂದ್ರೆ, ಇವತ್ತು ದಿವಸ ದಾಟಿದ್ರೆ ಮತ್ತೆ ಶ್ರಾವಣ ಮುಗಿತನ ದಿವಸಗಳ ಇಲ್ಲಂದ್ರೆ, ಮತ್ ಇವತ್ತೊಂದ್ ದಿವ್ಸ ಮತ್ತ ಯಾರ ಕಾಲಿಟ್ಟು ಹೋಗ್ಬೇಕಂತ. ಅದಕ್ಕೆ ಇವತ್ತು ಅಪ್ಪ ಬಂದಾನ, ಇವತ್ತ ಒಂದ್ ದಿವ್ಸ ಅಪ್ಪನ ಜೊತೆ ಮೇಲಿನ ಮೇಲೆ ಜುಡುಕ್ ಮುಗಿಸ್ಬೇಕಂತ. ನೀವು ನೀನೇ ಜುಡುಕ್ಬೋದು. ಅವ್ನು ಯಾಕೆ ಬಂದಿದ್ದಾರೆ? ಮೊದಲು ಯಾವ ಬಸ್ಸಲ್ಲಿ ಬಂದ ಅದೇ ಬಸ್ಸಲ್ಲಿ ಕಳಿಸ್ಬಿಡ. ನೋಡ್ರಿ ಇಲ್ದಂಗ ಆಕೇತ ಅದು. ನೋಡ್ರಿ ಏನಂತ ತಿಳ್ಕೊಂಡಿದ್ಯಾ? ಅದು ಏನಾರ ಇರಲಿ, ಅದೇ ಬಸ್ಸಲ್ಲಿ ಕಳಿಸ್ಬಿಡ. ಕಳಿಸ್ಬಿಡ ಮೊದಲು ನೀನು ಹೋಗ್ಬಿಡು. ಅವರು ಬಂದಾಗ ನೋಡ್ರಿ ಹೆಂಗೈತಿ. ಅವ್ವಾರ ಬಂದಿಲ್ಲ ಅಂದ ಕೂಡ ಅಪ್ಪನ ಮಸಡಿ, ಹನುಮಪ್ಪನ ಮಸಡಿ ಆಗಿತ್ತು. ಬಂದಾಗ ಅಂದ ಕೂಡ ಹೆಂಗ ಮುದುಡಿದ ಅಡ್ಡಿಲ್ಲ. ಅಪ್ಪ ಇದಕ್ಕೇನಂತಾರೆ? ಸೂಟ್ ಕೇಸ್. ಸೂಟ್ ಸ್ಟೇಜ್. ಸೂಟ್ ಕೇಸ್ ಅಂತಾರೆ. ನಮ್ಮಪ್ಪ ಬೇರೆ ಅಂತಿದ್ದ. ಏನಂತಿದ್ದ? ಪೆಟ್ರಿಕಿ. ನಿಮ್ಮವ್ವ ಡ್ರಿಂಕ್ ಅಂತಿದ್ದ. ಡ್ರಿಂಕ್. ಅಪ್ಪ ಇದಕ್ಕೆ 3 ಹಿಡ್ತಾ ಹಿಡಿದು ಒಮ್ಮೆ ಹಾಕ್ಬೇಕಂದ್ರೆ ಏನು ಸಾವಿರಿ? ಈ ಕಡೆದು ಆ ಕಡೆ ಹಾಕ್ತಿರೋದು ನಡೆಯುತ್ತೆ, ಮಧ್ಯದ ಮಾತ್ರ ಹಾಕ್ಲೇಬೇಕು. ಇದು ಆಕ್ಚುಲಿ ಇದು ಬೇಕಾಗಿತ್ತು ನಮಗೆ. ಇದು ಮಧ್ಯದಲ್ಲೇ ಯಾಕೆ ಹಾಕ್ಬೇಕು? ಯಾಕಂದ್ರೆ ನಿಮ್ಮವ್ವಂದು ಅದ್ರಾಗ ಕಿಮ್ಮತ್ತಿನ ಸಾಮಾನು ಇರ್ತಾರೆ. ನೋಡು ಎಷ್ಟು ತಿಳ್ಕೊಂಡ್ರಿ ಅಪ್ಪ. ಅಲ್ಲ ಒಂದೇದಲ್ಲ, ಅಲ್ಲಿದೆ ಎರಡನೇದ್ದು. ಮದುವೆ ನಿಮ್ದು ಎರಡನೇದಲ್ಲ. ನೀವು ಎಲ್ಲ ಹೋಗ್ಬೇಡ್ರಿ, ನಾ ಇಲ್ಲೇ ಅಂತಂದ್ರೆ ನೋಡ್ರಿ. ಮೊದಲ ಅವಾಗ ಕಿಮ್ಮತ್ತಿನ ಸಾಮಾನು ಮತ್ತೆ ಚಾವಿ ಹಾಕ್ಲಾರ್ದು ಇವ್ರು ಹೋಗ್ಬೇಕು. ನಮ್ಮಂತ ಉಡಾಣ ನಮ್ಮ ಮಕ್ಕಳು ಸೋಕಾ ಸೇವಿಸಿ ಕೈಯಾಡಿಸಿ ಹೋಗಾರು. ಕಿಮ್ಮತ್ತಿನ ಸಾಮಾನು ಬೆಳ್ಳಿ ಬಂಗಾರ ಇರ್ತಾವ. ನೀವು ಬರೀ ಬೇರೆ ತಿಳ್ಕೊಳ್ಳೋದಾಗ ಹೇಳ್ತಾರ. ಇನ್ನೊಂದು ಇದು ನೋಡಕ್ ಒಂದ್ ತಳ್ಳಗ್ ಬೆಳಗ್ ಚಂದ ಐತೆ. ನಮ್ಮ ಮನೆಗೆ ಒಂದು ಇದ್ದಾವಿಲ್ಲ ಎಲ್ಲ ಕೇಳಾಗ ಇದನ್ನೊಂದು 2 ದಿವಸ ನನ್ನ ರೂಮ್ನಾಗ ಇಟ್ಕೊಂಡು ಕಳಿಸ್ತಾನೆ. ಮುಂದೆ ಯಾಕೋ ಹೇಳಪ್ಪ. ಈಗ ಬರ್ತಾಳಲ್ಲ ಹೌದಪ್ಪ, ಅವಳು ನಿನ್ ರೂಮ್ಗೆ ಕರ್ಕೊಂಡು ಹೋಗ್ಬಿಡು. ಆತು ನಿಮ್ಮ ಮಾತು ಯಾವಾಗ ಮೇಲಿನ ಏನ್ ಬಿಡ್ರಿ. ಏನ್ ಮಾತಾಡ್ತೀವಪ್ಪ? ಮಾತಿಗಿನ ಗದ್ದಲ ಕೊಟ್ಟು ನಮ್ಮ ಮಾತನ್ನ ಒಯ್ದು ಬಿಡೋದು ಅನ್ನು. ಅಲ್ಲದ ಪದ್ಧತಿ. ನಿಮಗೆ ಅಪ್ಪ ಅಂತೀನಂದ್ರೆ ಅವ್ರು ಅವ್ವ ಇದ್ದಂಗೆ ನನಗೆ. ನೀವು ಬದುಕಿರ್ಬೇಕಾದ್ರೆ ಹೆಂಗ್ ಸಾಧ್ಯ ಅದು? ತಲೆ ಒಳಗೆ 12 ವಿಚಾರ ಅದಕ್ಕಂತಂದ್ರೆ ಎಲ್ಲ ನನಗೆ ಸುಖವಾಗಿದ್ದೇನವ, ಆನಂದವಾಗಿದ್ದೇವ, ಯಾವತ್ತೂ ಆರಾಮಾಗಿದ್ದೀನಿ. ಯಾಕಂದ್ರೆ ನನ್ನ ತಲೆ ಒಳಗೆ 12 ವಿಚಾರ. ಅಯ್ಯೋ ಮತ್ತೆ ಓಡಿಸೋವ ಯಾಕಂದ್ರೆ ನನ್ನ ತಲೆ ಒಳಗೆ 12 ವಿಚಾರ ಅಲ್ಲ.
ಈ ಓಸು ಒಂದಾಗಂಗಿಲ್ಲ ನಾವು ಪಾಡದೀವಿ ದೇಶದೀವಿ ಚಲೋದೀವಿ ಚೀಕದೀವಿ ಗಾವದೀವಿ ನಾವು ಹಾಗಾಮದೀವಿ ನಮ್ಮ ತಲೆ ಕನ್ನಡ ವಿಚಾರ ತಮ್ಮ ಬಸವರಾಜ ಸುಮ್ಕೊಂಡ್ರೋಗು ಹೋಗು ಅಲ್ಲದು ಪದ್ಧತಿ ದೊಡ್ಡವ್ರು ಮಾತಾಡ್ತಿರ್ತಾರ ನಾವ ಬಂದಾರ ಹೇಳ್ರಿ ಯಾವ್ದೋ ನಾಟಕ ಬಂದಿದ್ದೇನೆ ಅಯ್ಯೋ 3 ನಾಟಕ ಬರ್ದಿದ್ದೀನಯ್ಯ ಯಾವ ನಾಟಕ ಒಂದೇದ್ದು अंधेर रात में दिया तेरा हाथ में ಎರಡನೇದು थोड़ी ಮಿಡಿನಾಗರ ಸಸ್ಪೆನ್ಸ್ ಥ್ರಿಲ್ಲರ್ ಅದು ಹೌದಾ ಮೂರನೇದು ಏ ಬಸ ಸುಮ್ಕೊಂಡು ಹೋಗ್ರೆ ಹೋಗ ಒಬ್ಬನ ತಮ್ಮಂದು ಬಾಯ ಬೆಣ್ಣೆ ಇಟ್ಟು ಬೆಳೆಸ್ಬಿಟ್ಟಿನಿ ಈಗ ನಮಗ ನೀ ಹುಟ್ಟಿದ್ದು ಯಾರಿಗೆ ನಾವು ಹುಟ್ಟಿದ್ದು ನಮ್ಮ ಅಪ್ಪನಿಗೆ ಮತ್ತ ನಾನು ಬಾಜು ಮನೆಗೆ ಹುಟ್ಟಿನೇ ನಮ್ಮ ಅಪ್ಪನಿಗೆ ಹುಟ್ಟಿದ್ರಪ್ಪ ಮತ್ತೆ ಅದನ್ನ ಹೇಳ್ತಾನ ನಾನು ಬಾಜು ಮನೆಗೆ ಹುಟ್ಟಿ ನೀವ್ ಏನ್ ಕೇಳ್ರಿ ನಾಟಕದ ಹೆಸರೇ ನೀವು ಹುಟ್ಟಿದ್ದು ಯಾರಿಗೆ ಹೌದು ನಾಲ್ಕನೇದು ಒಂದು ಬರೀ ಆಗತ್ತೆ ಅರ್ಧ ಬರ್ದೇ ಅದ ಬಿಟ್ಟಿದ್ರಿ ಅದು ಮೊನ್ನೆ ಕರೋನಾ ಸಂತ್ರಸ್ತರಿಗೆ ಚಂದ ವಸೂಲಿ ಅಂತ ಒಂದು ಬರೀ ಆಗತ್ತೇನ್ರಿ ಯಾಕಂದ್ರ ಬಾಳ ಮಂದಿ ನಮ್ಮಂತ ಅನಾಥರಾಗ್ಬಿಟ್ಟಾರೆ ಅದಕ್ಕೆ ನೀವು ಏನಾರ ಚಂದ ಯಾಕಪ್ಪ ನಿಮ್ ಕಡೆ ಮಳೆ ಗಿಳೆ ಆಗೈತೆ ಇಲ್ವಾ ನಮ್ ಕಡೆ ನಿಮ್ ಕಡೆ ನಮ್ ಕಡೆ ಮಳೆ ಆಗಿದೆ ಚಂದ ಬೆಳೆ ಆಗಿದೆ ನಮ್ ಕಡೆ ಮಳೆ ಇಲ್ಲ ಅದು ಬೆಳೆ ಚೆನ್ನಾಗಿದೆ ಅಯ್ಯೋ ನಮ್ಮ ಬೀಜನೇ ಅಂತವಪ್ಪ ನಮ್ಮ ಹೊಯ್ಕೋ ಬೀಜ ಹೊಯ್ಕೋ ವೈಟ್ಕೋ ಬೀಜ ಹೌದು ನಿಮ್ಮ ಎಲ್ಲ ಮೈಕೋ ನಮ್ಮ ಹೊಯ್ಕೋ ಸಾಮಾನ್ಯ ಎತ್ಕೊಳ್ಳಲ್ಲ ಅಂದ್ರೆ 200 ರೂಪಾಯಿ ಕಿಲೋ ಸಾಮಾನ್ಯ ನಮ್ಗೆ ಗೊಜ್ಜಾಗ ನಿಮ್ಮ ಸಾಮಾನ್ಯ ಹೇಳ್ಕೊಂಡೋದೆ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಕಾಫಿ ಅಂತ ತಗೊಂಡ್ಬರಪ್ಪ ಅಯ್ಯೋ ಎಂತ ಹಣೆ ಬರಲಿ ನಿಮ್ದು ಇಷ್ಟೆಲ್ಲ ಮಾಡ್ತೀರಿ ಪಾಪ ಒಂದು ಕಪ್ ಕಾಫಿ ಇಲ್ಲಂದ್ರೆ ಹಾಲು ಹಿಂಡಿಲ್ಲ ನಮ್ಮ ಎಮ್ಮಿ ಮತ್ತ ಹೋಗ್ರಿ ಅಯ್ಯೋ ಸಕ್ಕರೆ ಕಾಫಿ ಪುಡಿ ಏನೂ ಇಲ್ಲ ಏನು ಇಲ್ಲ ಹೋಗಿ ಒಂದು ಲೋಟ ನೀರಾಗ ತಗೊಂಡ್ಬರ ನಾಳ ಬಿಟ್ಟಿಲ್ಲ ಇವತ್ತು ನಾನೇ ಬಿಟ್ಟಿಲ್ಲ ಹೋಗಿ ಖಾಲಿ ಲೋಟ ಅದು ತಗೊಂಡ ಮೂಸ್ಕೊಂಡು ಹೋಗ್ತೀನಿ ಮೂಸ್ ನೋಡಿ ಹೋಗ್ತೀನಿ ಅಂತ ವಾರದಾಗ ಎರಡು ಸಲ ಇಲ್ಲೇ ಬರ್ತೀರಿ ಇಲ್ಲೇ ಯಾಕೆ ಇಲ್ಲೇ ಯಾಕೆ ಇಟ್ಟು ಹೋಗ್ತೀರಿ ಅದೊಂದು ಸಣ್ಣ ನೀರು ಹಾಕ್ತಾರೆ ನೀವು ಯಾರು ಹೋಗಿ ಬಂದಿರ್ತೀರಿ ನಾವು ನೀರು ಹಾಕೊಂಡು ಕೊಂಡಿರ್ಬೇಕಲ್ಲ ನಮ್ದೇ ಅಂತ ಆರಾಮಾಗಿದ್ದೀರಾ ಸುಖವಾಗಿದ್ದೀರಾ ನಾನಂತೂ ಆರಾಮಾಗಿದ್ದೀನಿ ಯಾಕೆ ನನ್ನ ತಲೆ ಒಳಗೆ 12 ವಿಚಾರ ಮತ್ತೇನಿಲ್ಲಪ್ಪ ಚೆನ್ನಾಗಿದ್ದೀನಿ ಊಟ ಮಾಡಿಲ್ಲ ಊಟ ಮಾಡಿದಂತ ತಿಳ್ಕೊಂಡೆ ಕಣಪ್ಪ ಯಾಕಂದ್ರೆ ನನ್ನ ತಲೆ ಒಳಗೆ 12 ವಿಚಾರ ಕುಡ್ದಿದ್ರಂತ ತಿಳ್ಕೊಂಡಲ್ಲ ನಾವು ತಲೆ ಒಳಗೆ 12 ವಿಚಾರ ಅಯ್ಯೋ ನಾನು ನಿಮ್ಗೆ ಚಾ ಕೊಟ್ಟಿದ್ದೀನಿ ಅಂತ ನಾನು ಕೇಳಿದೀನಿ ಯಾಕಂದ್ರೆ ನನ್ನ ತಲೆಗೆ 24 ವಿಚಾರ ಚಾ ಹಸ ಏನು ಓಡಿಸ್ಬಿಟ್ಟಿಲ್ಲ ಆಚಾರ್ಯ ಏನಿಲ್ಲಪ್ಪ ನನ್ನ ಹೆಸರು ಕಳ್ಸಕ್ ನೀವು ಒಬ್ಬರು ಸಾಕು ನೋಡಿ ನಾ ಚಾ ಹಚ್ಚ ಅಂದಿಲ್ಲ ಚಾ अच्छा है ಅಂದ್ರೆ ಅವ್ರು ಹೋಗ್ಬಿಟ್ರು ಚಾ ಬೇರೆ ವೇಸ್ಟ್ ಆಗ್ತಾಯಿತ್ತಲ್ಲ ನೀವು ಕುಡಿದ್ರೆ ನೆಕ್ಕಿ ನೋಡ್ರಿ ನಾನು ನಾನು ಕುಡಿದೆ ಇವಳು ಇವನು ಸಸಿ ಅಂದು ದೇವಸ್ಥಾನದಲ್ಲಿ ನನ್ನನ್ನೇ ಕಾಮನಾಟಕ ಕರೆದ ಈ ಕಾಮಿನಿ ನನ್ನ ತಮ್ಮನ ಹೆಂಡತಿಯೇ
ಇವಳ ಕೈ ಹಿಡಿದು ಮುಂಬಾಳುವ ಕನಸನ್ನು ಕಾಣ್ತಿರುವ ನನ್ನ ತಮ್ಮನಿಗೆ ಇಂದಿನ ರಾತ್ರಿ ಪ್ರಥಮ ರಾತ್ರಿ. ಆದ್ರೆ ಇವಳ ದುರ್ನಟ್ಟಿಯ ಹಿನ್ನೆಟ್ಟಿನ ತಿಳಿದ ನನಗೆ ಇಂದಿನ ರಾತ್ರಿ ಕರಾಳ ರಾತ್ರಿ. ಬಸವರಾಜ, ನೀನು ನಿರ್ಭಾಗ್ಯನಪ್ಪ, ನೀನು ನಿರ್ಭಾಗ್ಯ.